ಸಿದ್ಧತೆಗಳು ನಡೀತಾ ಇದೆ. ಯಜಮಾನ್ರು ಇವಾಗ ಬಂದು ದಬಾಕಂತವ್ರೆ. ಕೆಲಸ ಮಾಡಲ್ಲ, ನಾನು ದಬಾಕಂತೀನಿ ಅಂತ ಹೇಳ್ತವನೆ. ದಬಾಕೋ. ನಾನು ಇದಿಷ್ಟು ಫಿನಿಷ್ ಮಾಡಿ, ಇನ್ನೇನು ನಿದ್ದೆ ಇಲ್ಲ ಇವತ್ತು. ಇದೆಲ್ಲ ಫಿನಿಷ್ ಮಾಡೋ ಅಷ್ಟರಲ್ಲಿ ಇವಾಗ ಆನಂದಪ್ಪ ಬರ್ತಾನೆ. ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗೋಕ್ಕೆ ಟೈಮು ಕರೆಕ್ಟಾಗಿರುತ್ತೆ. ಸೊ ನಿದ್ದೆ ಹೊಡಿತವ್ರೆ. ಟೈಗರ್ ಬಂದರು ಅಂತ ಅನ್ಕೊಂತೀನಿ. ಗಾಡಿ ಸೌಂಡ್ ಆಯಿತು. ಓಪನ್ ಮಾಡಿ ನೋಡೋಣ. ಗುಡ್ ಮಾರ್ನಿಂಗ್ ಟೈಗರ್. ಬನ್ನಿ ಟೈಗರ್ ಒಳಗೆ. ಅವನು ಬರಸನ ಬಾ ಟೈಗರ್. ನೀನೇನು ಗನ್ನು, ನಾವೆಲ್ಲ ನಿಮ್ಮ ಥರ ಆಗಬೇಕಲ್ಲ. ಪರವಾಗಿಲ್ಲ ಗುರು, ನೈಟು ಒಳ್ಳೆ ಲೈಟ್ ಸಿಗ್ತೈತೆ ಮೊಬೈಲಲ್ಲಿ. ಕ್ವಾಲಿಟಿ ಚೆನ್ನಾಗೈತಿ. ಬಡರ್ ಮೊಬೈಲ್. ನಾನು ಗಾಡಿ ಒಳಗೆಲ್ಲ ಐಟಮ್ಗಳು ಹಾಕಿಟ್ಟಿದ್ದೀನಿ. ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಇಟ್ಟಿದ್ದೀನಿ, ಕಾಣ್ತಿಲ್ಲ. ಆಮೇಲೆ ತೋರಿಸ್ತೀನಿ. ಎಬ್ರಸನ ಈಗಲೇ ಎಬ್ರಸೋಣ. 10 ನಿಮಿಷ. ಗುಡ್ ಮಾರ್ನಿಂಗ್ ಹೇಳು. ಅಷ್ಟೇ ಗೈಸ್, ಇಲ್ಲಿಂದ ಹೊಳ್ತಾ ಇರೋದೀಗ. ಬಾಸು, ಅಗ್ರಜ, ಆನಂದ್ ಚಾಟ್ಸ್ ಮಾಲೀಕರು, ಮಹಾಪ್ರಭುಗಳು, ಫೈನಾನ್ಷಿಯರ್ ಆನಂದ. ದುಡ್ಡು ತೋರಿಸು. ಅಲ್ಲಿ ಬೇರೆ ಇಟ್ಟಿದ್ಯಾ, ಅಲ್ಲಿ ಬೇರೆ ಇಟ್ಟಿದ್ಯಾ, ನೀನು ಇಟ್ಟಿದ್ಯಾ. ಎದಳ ಟೈಗರ್, ಮುಖ ತೊಳ್ಕೊಂತೀನ. ಹೋಗು, ಮುಖ ತೊಳ್ಕೋಗು. ಊರಲ್ಲಿ ಕೆಲಸ ಮಾಡಬೇಕು, ಅಲ್ಲೂ ಹಿಂಗೆ ಹೇಳ್ತೀಯಾ. ಏನು ಅಂಟ್ರೋಗನ ಇದು ಒಬ್ರಿಂದ ಒಬ್ರಿಗೆ. ಎದೊಳ್ರಲ್ಲಿ ಟೈಮ್ ಆಯ್ತದ. ಎದೋ ಟೈಗರ್. ಏಯ್ ಎದಳಲ್ಲಿ ಅಪ್ಪ, ಸೆನ್ಸರ್ ಎಲ್ಲ ಕಟ್ಟಾಗಲ್ಲ ಕಣ. ಇದೆ ನಮ್ಮದು ಫ್ಯಾಮಿಲಿ ಚಾನಲ್. ಇದೊಳ್ಳೆ ಟೈಗರ್ ಅವನಿದ್ದ. ಏನು ತೊಳೆಯುವಂತ ನೋಡಿ. ಊರಾಗ ಹೋಗ್ತೀವಿ ಡೈರೆಕ್ಟ್. ನೀನು ಎದಳಲ್ಲೇ, ಎಲ್ಲರೂ ಇಬ್ಬರು ಇದ್ದಿದ್ದೀವಿ. ಮ್ಯಾಟಂಗಿ ರೆಡಿ. ಐಟಮ್ ಐತೆ. ಮಶ್ರೂಮ್ ಹಾಕೊಳ್ಬೇಕು. ಎಲ್ಲ ರೆಡಿ ಆಯಿತು. A few moments later. ಎದಳ ಟೈಮ್ ಆಯ್ತದು. ಇಲ್ಲ, ಇವೆಲ್ಲ ಮೇಲಕ್ಕೆ ಹಾಕ್ಬಿಟ್ಟು ಬಾ. ಕಾರ್ ಲೋಡ್ ಮಾಡ್ತೀವಿ ನಾವು. ದಿಂಬು ಬೆಡ್ಶೀಟ್ ಎಲ್ಲ ಮೇಲಕ್ಕೆ ಸಾಕು. ಆಮೇಲೆ ಬಿಡ, ಕೆಳಗೆಲ್ಲ ಹೂವು ಹಾಸ್ತೀನಿ. ಅಶೋ, ಈ ಲಗೇಜ್ ಗಾಡಿಗಳೆಲ್ಲ ಹಿಂದೆ ಕುಂಡಿಸ್ಕೊಂಡು ಹೋಗ್ತಾ ಗೊತ್ತಾ. ಹಂಗೈತೆ ನಿನ್ನ ಪರಿಸ್ಥಿತಿ. ಅದೇ ಸೀಟ್ ಮೇಲೆ ಚಕ್ಕಂಬಲ್ ಹಾಕೊಂಡು ಕುತ್ಕೊಂಡಿದ್ದಿದ್ರೆ ನೀಟಾಗಿರೋದ. ಹಿಡ್ಕಣ. ನೋಡು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ನಾವು. ನಾವು ಮತ್ತೆ 5 ಗಂಟೆ ಬಸ್ಸಿ ಅವನು. ಅಯ್ಯೋ, ಅಲ್ಲೇ ನೋಡ್ತೀಯ, ಈ ಕಡೆ ಮಕ್ಕ ಇಲ್ಲಿ ತೋರಿಸ್ಬೇಕಾದ್ರೆ. ನೀನು ಕಳ್ಸಂದಿದ್ಯಾ ಬೇಡ, ಬೆಳಕೋಗಿ ಬಂದಾಗ ಎದುರ್ಕೋತಿರ್ತಾನೆ. ಅಶೋ, ಓ ಜಿಮ್ಮಿ ಜಿಮ್ಮಿ ಜಿಮ್ಮಿ. ಓ ಟೈಮ್ ಇವಾಗ ಎಕ್ಸಾಕ್ಟಾಗಿ 2 ಗಂಟೆ ಆಯಿತು. ಗುರು, ಬೆಂಗಳೂರಲ್ಲಿ ಮಧ್ಯರಾತ್ರಿ 2 ಗಂಟೆಗೂ 1:59 ಆಯ್ತು ಕಣಲ್ಲ. ಬೆಂಗಳೂರಲ್ಲಿ 2 ಗಂಟೆ ರಾತ್ರಿಗೂ ಜನಗಳು ಓಡಾಡ್ತಾನೆ ಇರ್ತಾರೆ.
ಟ್ರಾಫಿಕ್ಕು ಆಗ್ಬೋದೇನೋಪ್ಪ ಸಿಟಿ ಕಡೆ, ಗೊತ್ತಿಲ್ಲ, ನೋಡಬೇಕು. ಪಾಪ ಆಟೋದವ್ರು ಸುಮಾರು ಜನ ನೋಡಿದೆ, ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ. ಕ್ಯಾಬ್ ಅವ್ರಾಗ್ರು ಎಲ್ಲೋ ಕೊಟ್ಟು ಕ್ಯಾಬ್ ಅವರು ಆಲ್ಮೋಸ್ಟ್ ನೈಟ್ ಕ್ಯಾಬ್ಗಳು ಸಿಕ್ಕಾಪಟ್ಟೆ ಓಡಾಡ್ತಾವಪ್ಪ. ಮಕ್ಕಳು ಸಿಗ್ನಲ್ ಏನಾದರೂ ಹಾಕ್ಬೇಕು ಇವಾಗ. ಇದ್ರ ಕತೆ ನೋಡಿ. ಒಂದು ರೀಚ್ ಆಗಿದ್ದೀವಿ. ಫಸ್ಟ್ ತೋಮಲನೇ ಕೇಳ್ತವ್ರೆ, ನೋಡೋಣ ಹೆಂಗಂತೆ ಬಸ್ಸು. ಕಲರ್ ಡೆಕೋರೇಷನ್ ಎಷ್ಟು ಹಾಕಿದ್ಯಾ? ಡೆಕೋರೇಷನ್ಗ ಏಕೆ ತೆಗ್ಲು ತಗೊಂಬಲ್ಲ ಅಷ್ಟೇ. ಇಲ್ಲ, ಇದು ಮಾಮೂಲಿ 8 ಬೇಕೇ ಬೇಕು. 2 ಕಂಬಕ್ಕೆ 2 ಎಷ್ಟಂತೆ? ಅವು ಹೇಳ್ತವ್ರೆ, ನಾವು ಆಮೇಲೆ ಹೇಳೋಣ. ಎಷ್ಟು ಬೇಕು? 1500. ಬಂದೆ ಬೇಗ ಬರೋಣ. ಅದ್ರದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣ, ಅದ್ರ ಪಾಡಿಗೆ ಅದು. ಹೆಂಗೆ ಅಮ್ಮ? ಅಮ್ಮ 8 ಜೊತೆ ಬೇಕು. 4 ಜೊತೆ. 4 ಜೊತೆ ಬೇಕು. ಈಗ ಅಷ್ಟು ರೇಟ್ ಹೇಳಿದ್ರೆ ಹೆಂಗಾಕ ಕೇಳೋದು? ನೋಡೋಣ ಬಿಡಿ. ಎರಡು ಕೆಲಸ ಆಯಿತು, ಇನ್ನು ಈಗ ಡೆಕೋರೇಷನ್ಗೆ ಎಂಟ್ರಿ. ನೋಡೋಣ. ತುಳಸಿ ಇಲ್ಲಿಗುರು ರೇಟು ಮಾತಾಡೋಕ್ಕೆ ಆಗಲ್ಲ, ರೋಸ್ಗಳು. ಐಟಮ್ ಕಮ್ಮಿ ಐತಾ? ಹೂ ಕಣ, ಐಟಮ್ಗಳು ಸಿಗ್ತಾರಂತೆ. ಅಪ್ಪಿ ಮುಳ್ಳು ಓದ್ಸಲು ಎಷ್ಟು ತೊಗೊಂಡಿದ್ದೆ? ಈಗ A to Z ಐಟಮು ತಂದಾಗಿದೆ. ಇಲ್ಲ, ಫುಲ್ ಡಿಕ್ಕಿ ತುಂಬವ್ರೆ. ಹಾಕಿಲ್ಲಿ. ಏ ಹಂಗೆ ಓಡ್ಸಕ್ ಆಗಲ್ಲ ಕಣ. ಇವನು ಯಾವನ ಇವನು? CC ಕ್ಯಾಮೆರಾ ವರ್ಕ್ ಆಯ್ತಿಲ್ಲ ಇಲ್ಲಿ. ಸರಿ, ಇದಂತೂ ಅಲ್ಲಿ ಯಾವ್ದನ್ನ ಸಂಧಿಯಿಂದ ಹೊಳಿಕಾಕು. ಅಲ್ಲಿ ನನ್ನ ರೋಡ್ ಹೆಂಗ್ ಕಾಣ್ತದ ನನಗೆ? ಹೋಯ್ತ ಸೀದಾ ಹಿಂದೆ ನೋಡ್ತೀಯಾ? ಗಾಡಿ ಓಡಿಸೋಣ ನಾನು 30 ವರ್ಷ ನೋಡಿ ಡಿಕ್ಕಿನ ತುಂಬಿಟ್ಟವನೇ. ಎಷ್ಟಣ್ಣ? ಬಿಡ್ತೀನಿ ಈಗ ಅವನಿಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ಸೇರಿಸ್ಕೊಟ್ಬಿಡುವಪ್ಪ. ಅಲ್ಲ, ಪಾರ್ಕಿಂಗ್ 30 ರೂಪಾಯಿ 50 ರೂಪಾಯಿ ಕೊಟ್ಬಿಡಪ್ಪ. ಇಲ್ಲಿಗೆ ಮಾರ್ಕೆಟ್ ಕತೆ ಮುಗೀತು. ಅಪ್ಪಿ ಒಂಚೂರು ಹಂಗೆ ಗಾಡಿ ತೋರಿಸ್ಬಿಡು. ಐಟಮ್ ಲೋಡ್ ಆಗಿರೋದು ಫ್ರಂಟಲ್ಲಿದೆ, ಬ್ಯಾಕಲ್ಲಿದೆಯಾ? ರೆಡಿನಾ? ಅಂಗಡಿಯಲ್ಲಿ ನಿಂತಿದ್ದೆ, ಸ್ನಾನ ಮಾಡ್ಕೊಂಡು ಮುಂದೆ ಕೂಗ್ತಾ ಇಲ್ಲ. ಇನ್ನ ಸ್ನಾನ ಮಾಡಿಲ್ಲ ನಾನು. ಓ ಮೈ ಗಾಡ್, ನಾನು ಎಲ್ಲೋ ಕೂರ್ಲಿ ನೀನ್ ಜಾಗ ಮಾಡ್ಕೊಂಡಲ್ಲ. ನೀನ್ ಕುತ್ಕೊಂತೀನಿ ನಾನು ಅಂತ. ನೀನ್ ಟಾಪ್ ಹೋಗ ಮೇಲೆ ನಾನು ಜಾಗ ಮಾಡ್ಕೊಡ್ತಿರ್ಲಿಲ್ವ ನಿನಗೆ? ಕೆಲಸ ಮಾಡು, ಬಸ್ ಸ್ಟಾಪ್ ಬಿಡ್ತೀನಿ. ಸರಿ, ಏನ್ ಕಾಮಿಡಿದಿಂದು? ಸುಮ್ಮನೆ ನಾನು ಬಿಟ್ಟೈತೀನಿ ಇವಾಗ. ಕೆಲಸ ಆಗ್ಬೇಕಾಗಿರೋ ನನಗೇನಿಲ್ಲಪ್ಪ, ಐ ಆಮ್ ರೆಡಿ. ಆಗ್ತೀನಿ ಇವಾಗ. ಈ ಕಡೆ ಬಸ್ ಹತ್ಬಿಡು ಅಷ್ಟೇ. ದೇವ ಕತ್ತಲ್ಲಿ ಗೊತ್ತಾಗಿಲ್ಲ, ವಾಪಸ್ ಹಿಂದೆ ಹತ್ಬಿಡಿ ನೀನು. ಕರ್ಕೊಂಡು ಆಗ್ತೀನಿ. ನಿಮಿಷ ಸಮಯ 4 ಗಂಟೆ ಆಗಿದೆ. ನಾವು 4:15ಗೆ ಊರಿಗೆ ಹೋಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದು. ಮಾರ್ಕೆಟ್ ಅಲ್ಲೇ 4 ಗಂಟೆ ಆಗೋಯ್ತು. ಮಳ್ಳೊಳ್ಳೆ ಬಿರಿಯಾನಿ ಬೇಕು. ಬಿರಿಯಾನಿ ಅಂದ್ರೆ ಆನಂದ ಕೆರ ತಗೊಂಡು ಹೊಡಿತಾರೆ.
ಅರ್ಧ ಗಂಟೆಗೆ ಹೆಚ್ಚು ಕಮ್ಮಿ ನಾವು ಹತ್ತತ್ರ ಕುಣಿಬೇಕು. ಸ್ನಾನ ಮಾಡ್ಕೊಂಡು ಆಗದೆ ಇರೋ ಟಾರ್ಗೆಟ್ ನೋಡೋಣ ಹೆಂಗಾಗುತ್ತೆ ಅಂತ. ರಾಮ ಭಕ್ತ ಹನುಮ ಭಕ್ತ ದೇವ ಮಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ಹುಡುಗರಿಬ್ರು ನಾನು ಬರೋ ಕೆಲಸ ಮಾಡೋಕ್ಕೆ ಅಂತ ಹಾಕೊಂಡು ಮುಂದ್ರೆ ಇನ್ನು 4 ಗಂಟೆ ಆಗಿಲ್ಲ. ಕವ 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 ಕಾ 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 ಅಂತ ಬಡ್ಕೊತವ್ರೆ. ಹೊಟ್ಟೆ ಹಸಿದೈತೆ ಅಂತ. ನಮ್ಮ ಆನಂದಪ್ಪನು ಪರವಾಗಿಲ್ಲ, ಏನು ಮಾತನಾಡ್ದಂಗೆ ಕುಂತ್ಕೊಂಡೈನೆ. ಆದರೆ ಇಲ್ಲೊಬ್ಬ ಗಳು ಅವನೇ ಪುರುಷೋತ್ತಮ್ಗಳು. ಅವನು ಅರ್ಧ ಗಂಟೆಯಿಂದ ಏನೋ ಯಾವ್ದಣ ಅದು ಅಲ್ಲ ಗುರು, ಇದು ಗಾಯಿಂದ ಯಾವುದು ಗೊಲ್ರೊಟ್ಟಿನ ಅಲ್ಲ ಗಂಗೊಂಡಳ್ಳಿನ ಗೊರ್ಗುಂಟೆ ಪಳಿಯ ಬಿಟ್ಟಾಗಿಂದ ಕ್ಯಾ 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 ಅಂತ ಬಡ್ಕಂತವನೆ. ನನಗೆ ಕೊಡಿಸಿ ಅದನ್ನೇ ಹೇಳಿದ್ ನೀನು ಅರ್ಧಂಬರ್ಧ ಯಾಕೆ ಆಡ್ತಿದ್ಯಾ ಅಂತ. ಸಮಯ ಸುಮಾರು 4 ಗಂಟೆ 20 ನಿಮಿಷಗಳು. ಈ ನನ್ನ ಮಗ ಕಾವು ಅಂದಿಲ್ಲ ಅಂದರೆ ಇನ್ನೊಂದು 20 ನಿಮಿಷಕ್ಕೆ ಊರಿಗೆ ಹೋಗ್ಬೋದಿತ್ತು. ಇರಲಿ, ಸದ್ಯಕ್ಕೆ ಶ್ರೀ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಡ್ಲಿ ಬೇಯಿಸ್ತಾ ಇದ್ದಾರೆ, ಹಾಕ್ಕೊಡ್ಲಿ ಬಾಸು. ಇಡ್ಲಿ ಚಟ್ನಿ ಮಾತ್ರ, ಬೇರೆ ಏನಿಲ್ಲ. ಡಬ್ಬಲೇ ಇಸ್ಕೊಳ್ಳೋಣ, ಸಿಂಗಲ್ ಯಾಕೆ? ತಿನ್ಬಿಟ್ಟು ನೋಡ್ತೀಯ? ಚೆನ್ನಾಗಿದೆ ಒಂಥರ ಅಟ್ಮಾಸ್ಫಿಯರು. ಒಂಚೂರು ಬೇಗ ಕೊಟ್ಬಿಡೋಣ ಪ್ಲೀಸ್. ಪರವಾಗಿಲ್ಲ, ಫ್ರಿಜ್ಜಲ್ಲಿ ಇರೋದೇ ಕೊಡಿ. ತಿರ್ಗಿ ಬಿಸಿ ಏನು ಮಾಡೋಕ್ಕೆ ಹೋಗ್ಬೇಡ. ಫ್ರಿಜ್ಜಿನ ಚಟ್ನಿನ ಹಾಕ್ತಾರೆ. ಒಂದು ಇಡ್ಲಿ ತಿಂತಾ ಇದೀವಿ. ಯಾವುದೋ ಒಂದು ಹೋಟ್ಲು ಸಿಕ್ತು, ನಮ್ಮ ಅದೃಷ್ಟ. ಈ ಅಂಡೆ ಬಕಾಸುರ ಅದೆಲ್ಲ ತೋರ್ಸಾಯ್ತು. ಈ ಅಂಡೆ ಬಕಾಸುರನಿಂದ ಮಾಡೋ ಕೆಲಸ ಬಿಟ್ಟು ಅರ್ಧ ಗಂಟೆ ಲೇಟ್ ಆಗ್ತಿದೆ. ಅಲ್ಲೇನ ಅರ್ಧ ಗಂಟೆ ಲೇಟ್ ಆದ್ರೆ ಹೂಕ್ಕೆ ಹೀರೋ ಬರೋರೆಲ್ಲ ಸೇರ್ಕೊಂಡು ಇವನಿಗೆ ಹೊಡಿಯೋದು. ಏನಣ್ಣ ಅಲ್ಲೇನಾದ್ರೂ 9 ಗಂಟೆ ಒಳಗೆ ಏನಾದ್ರು ಆಗಿಲ್ಲ ಕೆಲಸ ಅಂದ್ರೆ ಇವನಿಗೆ ಹಾಕೊಂಡು ಚೆಂಡು ಹೊತ್ತಂತೈತಲ್ಲ ಅರ್ಶಿಂಗ್ ಹೇಳ್ಬಿಡ್ತೀವಿ. ಅವನು ಏನಿಲ್ಲ, ಕೊಡಿಸ್ಕೊಂಡು ಕರ್ಕೊಂಡು ಬರ ಯಾಕೋ ಅಂತ ಬೈತ ನಿನ್ನ ನನಗೆ. ಏನು ಸಮಾಚಾರ ಹೇಳಪ್ಪ ಪುರುಷೋತ್ತಮ. ಮಾಡ್ತಾ ಇದೀಯಾ? 50 20 ಮುಸ್ಕೊಂಡ್ಬಿಟ್ಟಲ್ಲ. ನಿಜ ಹೇಳ್ಬೇಕು. ಯಾಕೆ ಗುರು ದುಡ್ಡಲ್ವಾ? ಅದೇ ಗುರು ಉಳಿಸ್ತಾ ಇದೆ ಗುರು. ನೀನು 100 ರೂಪಾಯಿ ಉಳಿಸಿದ್ರೆ ಗುರು ಮನುಷ್ಯ ಬದುಕೋಕ್ಕಾಗಲ್ಲ. ಬಿಲ್ಡಿಂಗ್ ಕಟ್ಟು. 50 20 ಅಂತೆಲ್ಲ ಸ್ಪೆಸಿಫಿಕ್ ಆಗಿ ದುಡ್ಡು ಬಿರಿಯಾನಿ ಕೊಡ್ತೀನಿ ಅಂತ ಕರ್ಕೊಂಡ್ಬಂದು ಇವ್ನು ಹೇಳೋದು. ಬಿರಿಯಾನಿ ಅಂದ್ಬಿಟ್ಟು ಬಿಸಿ ಇಡ್ಲಿ ಹಾಕ್ಬಿಟ್ಟು ಹೂಕಂಡ್ರ ಮಾಡೋ ಕೆಲಸ ಬಿಟ್ಬಿಟ್ಟು ನಿಮಗೆ ಬಿರಿಯಾನಿ, ಏನು ಹೊಸಕೋಟೆ ಬಿರಿಯಾನಿ, ಮಾವಳ್ಳಿ ಬಿರಿಯಾನಿ ಎಲ್ಲ ಕೊಡ್ತೀವಿ. ಹೊಸಕೋಟೆಗೆ ಹೋಗಿ ಬರೋನಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲ ಕೆಲಸ ಮಾಡು. ಕೆಲಸ ಮುಗಿದ್ಮೇಲೆ 100 ರೂಪಾಯಿ ಪೇಮೆಂಟ್ ಕೊಡ್ತೀನಿ. ನೋಡಲ್ಲಿ ಫೋನ್ ಬಸ್ಸಲ್ಲ ನಾವು ಹೋಗು ಎಲ್ಗ ನಾವು. ಇಡ್ಲಿ ಬ್ಯಾಟಿಂಗ್ ಆಡಿ 5 minutes later. ಈಗ ನಮ್ಮ ಬಾಸು ಇಡ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿದ್ದಾರೆ ಬ್ಯಾಟಿಂಗ್ ಆಡೋದಕ್ಕೆ.
ನನಗೇನು ಬೇಡ ದೇವ್ರು. ಅಷ್ಟೇ ನಿಂಗೇನು ಬೇಕು? ಬಿಸ್ಕೆಟ್ ಪ್ಯಾಕೆಟ್ ತೊಗೊಳ ಗುಡ್ಡೆ ಎಂದೆರಡು ಅಲ್ಲಿ ಯೂಸ್ ಆಗುತ್ತೆ. ಅದಕ್ಕೆ ಯಾವುದು ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಏನು ಆರ್ಡ್ರ್ ಮಾಡಿದೆ ಗುರು? ಮನೆ ಕೇಕು. ಅಪ್ಪಿ ಇವಾಗೇನು ಹನಿ ಕೇಕು, ಊಟ ಕೊಡ್ತೀವಿ, ಪನ್ನೀರ್ ಪುಫು, ಜಿಲ್ಕೋಶನ್ನು, ಇಡ್ಲಿ, ಇನ್ನ ಏನೇನಾಯ್ತು? ಬಾ ನೀನು ಸಾಕು, ಗಾಡಿ ಕಡೆ ನೋಡು. ಗಾಡಿ ಕಡೆ ನೋಡು. ನನಗೆ ಯಾವುದು ಬೇಡ ಗುರು, ಬೇಡ ಪರವಾಗಿಲ್ಲ, ಬೇಡ ಗುರು, ಯಾವುದು ಬೇಡ. ಕೆಲಸ ಮಾಡೋಕೆ ಬರ್ರು 5 ಗಂಟೆ ಆಗೋಯ್ತು, ಟೈಮ್ ಆಯಿತು. ಅಪ್ಪ ನನಗೇನು ಬೇಡ ಗುರು, ಪರವಾಗಿಲ್ಲ. ಲಿಕ್ವಿಡ್ ಆ್ಯಂಡ್ ಫ್ರೆಶ್ ಜ್ಯೂಸು ನಿನಗದು ಬೇಡ. ಅಶೋರ್ ಮನೆಗೆ ವಿಡಿಯೋ ಕಳಿಸ್ಬೇಕು. ಬಕಾಸುರಂಗೆ ನನಗೆ ಕಾಂಪಿಟೇಷನ್ ಕೊಡೋದಿದೆಯಾ ನೀನು? ನಾನು ಕೇಳೇ ಇಲ್ವಲ್ಲ. ಈ ಅಪ್ಪನ ಬಗ್ಗೆ ಇನ್ನೊಂದು ಗೊತ್ತಿಲ್ವಲ್ಲ, ಅದೇನದು ಅಲ್ಲಿಗೆ ಹೋಗಿದ್ವಲ್ಲ ನೀನು, ಫುಲ್ ಊಟ ತಿಂತೀನಿ ಅಂದ್ಕೊಂಡೇನದು, ಬಾಹುಬಲಿ ತಲೆ ಬ್ಯಾಟಿಂಗ್ ಆಡ್ತೀನಿ ಅಂದ್ಬಿಟ್ಟು ಒಂದು ವಾರ ಮನೇಲಿ ಊಟ ಮಾಡ್ದಂಗಿಲ್ಲ ಇದು ಟ್ರೈನಿಂಗ್ ತೊಗೊಂಡು ಹೋದ್ರು. ಒಂದಿನ ನಾನು ತಡಿಯಪ್ಪ ನಾನು ಬರ್ತೀನಿ ಜೊತೆಲಿ ನೋಡೋಣ ಅಂದ್ಬಿಟ್ಟು ಹೋದೆ. ಬಾಸ್ ಆರ್ಡ್ರ್ ಹೇಳೋಣ ಅಂತಂದರು. ಬೇಡ ಬಾಸು, ಫಸ್ಟು ಮೆನು ನೋಡಿಕೊಂಡು ಮೆನುಲಿ ಏನೇನಿರುತ್ತೆ ಒಂದು ಅರ್ಧ ತಿನ್ನು ನೋಡು, ದಬಾಯಿಸ್ತೀನಿ ಅಂದರೆ ಇನ್ನೊಂದು ದಿನ ಬಂದು ತಿನ್ನು ಅಂತ ಹೇಳಿದೆ. ಬಾಸು ಅರ್ಧ ಮೆನು ಗಾಳಿ ಮಾಡೋ ಅಷ್ಟರಲ್ಲೇ ಸುಸ್ತಾಗಿ ಕುತ್ಕೊಂಡ್ಬಿಟ್ರು. ಒಂದು ಮಡಿಕೆ ಬಿರಿಯಾನಿಗೆ, ಆಮೇಲೆ ಇನ್ನೊಂದೇನು ಏನ ನಡಿಯ ಟೈಮ್ ಆಯ್ತಲೇ, ಮಡಿಕೆ ಬಿರಿಯಾನಿ ತಿಂದರು, ಇನ್ನೊಂದೇನೋ ತಿಂದರು, ಅದು ಬಿಟ್ಟರೆ ಆಚೆ ಅನ್ನ ಸಾಂಬಾರು ತಿಂದರು. ಅಷ್ಟಕ್ಕೆ ಸುಸ್ತಾಗಿ ಕುತ್ಕೊಂಡ್ರು. ಇಲ್ಲಿ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್. ಆ್ಯಪಲ್ ಕೇಕ್ ಅಂತ ಒಂದು ಟ್ರೈ ಮಾಡ್ತೇವೆ. ಹಾಲು ಬಂತು ಹಾಲು ಬಂಕು ಹಾಲು ಬಂಕು. ನೆಕ್ಸ್ಟ್ ನನಗೆ ಕಮೆಂಟ್ಸಲ್ಲಿ ದೇವ ನೆಕ್ಸ್ಟ್ ವರ್ಷ ಯಾರನ್ನು ಕರ್ಕೊಂಡು ಅಂದ್ರೆ ಇವರಿಬ್ಬರು ಕರ್ಕೊಂಡು ಹೋಗ್ಬಿಡಕ್ಕೆ. ಇಲ್ಲಿಗೆ ಎಂಡ ಕ್ಲೋಸ್ ಮಾಡಲ ನಾನು. A few moments later. ಅಂಗಡಿನೇ ಆನಂದ ಪುನ್ ಬಿಡ್ತಿಲ್ವೋ, ನಮ್ಮ ತಾಯಣೆ ನಮಗೆ ಗೊತ್ತಾಯ್ತಿಲ್ಲ. ಬಸ್ಸು ತೋರ್ಸು. ನೈಟೆಲ್ಲ 5 ರೂಪಾಯಿ ಜಾಸ್ತಿ ಅಂತ ಹೋಟ್ಲು ನೋಡ್ಕೊಳ್ಳಿ ಎಲ್ಲ. ಅಲ್ಲ ಹೋಟ್ಲು ನೋಡ್ಕೊಳೋದಿಲ್ಲಿ ಎಲ್ಲ ನಿನ್ನೊಂದು ರೌಂಡ್ ನೋಡ್ಕೊಂತೀವಿ ತಿರ್ಗೋ. ಬೇಡಪ್ಪ. ಬರೋ 30 ರೂಪಾಯಿ ಹೇಳ್ತಾರೆ. ಏನು ಕಾಫಿ ಎಲ್ಲ ಇದು ಇರುತ್ತೆ ನೈಟಲ್ಲಿ ಒಳ್ಳೋದಕ್ಕೆ ಅಂತ. ಮಾರಲ್ ಆಫ್ ದ ಸ್ಟೋರೀಸ್ ಬಂದಿರೋ ಕೆಲಸ ಮಾಡಬೇಕು. ಅಲ್ಲ ನೀ ತಿನ್ನೋದು ಉಣ್ಣೋದೆಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲ ಹುಡ್ಕೊಂಡು ಹೋಗ್ಬೇಡ್ರಿ. ಹೊಟ್ಟೆ ಹಸಿತೈತೆ ನನಗೆ. ಇವಾಗ ಇಲ್ಲಿ ಹಾಸನ ರೂಟ್ ಮುಂದೆ ಹೋಗ್ಬಿಟ್ಟು ಯಾವ್ದನ್ನ ಡಾಬಾದಲ್ಲಿ ಊಟ ಮಾಡ್ಕೊಂಡ್ ಬಂದು ಕಷ್ಟ ಸ್ಟಾರ್ಟ್ ಮಾಡೋದು. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟ 57 ನಿಮಿಷಕ್ಕೆ ಬಂದು ರೀಚ್ ಆಗಿದ್ದೀವಿ. 58 ಬೇಗ ಬರಬೇಕಿತ್ತು. ಹಿಂದೆಗಡೆ ಕೂತಿರೋ ಕಪ್ಪಿ ನನ್ನ ಮಗ ಮಾಡಿದ ಕೆಲಸಕ್ಕೆ 25 ನಿಮಿಷ. ಆನಂದಪ್ಪ ಬ್ಯಾಟಿಂಗ್ ಆಡಿದ್ಕೆ 10 ನಿಮಿಷ. ಏನ್ ಬ್ಯಾಟಿಂಗ್? ಫುಡ್ ಬ್ಯಾಟಿಂಗು. ಈಗ
ಮಿಕ್ಕಿದ ಕೆಲಸ ಮುಂಜಾನೆ ಮಾಡ್ಕೊಳ್ಳ. ಇಲ್ಲೇ ಬಂದು ಮಂಜಂದಲ್ಲ ಮಹೇಶನ್ ಇರ್ಬೇಕು ನೋಡಲ್ಲಿ. ಮಹೇಶ್ ನಾನು ಇಲ್ಲಿಗೆ ಬರಂಗ್ ಮಾಡ್ಬಿಟ್ಟ. ಇನ್ನು ಅಡ್ಡ ಇಟ್ಬಿಟ್ಟವ್ರಲ್ಲಪ್ಪ ಚೇರು. ತೆಗಿತೀನಿ. ಗುದ್ದು 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 ಚೇರ್ಗೆ ತೆಗಿಬೇಕಾ ಸರ್? ಸೇಟ ಚೇರ್ ತೆಗಿಬೇಕಾ? ಬೇಡ. ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು, ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ. 12 ಗಂಟೆಗೆ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ದೀವಿ. ಬೆಳಿಗ್ಗೆ 4 ಗಂಟೆಯಿಂದ ದರ್ಶನ. ಟೈಮು ಈಗ 1:15. 1:15 ಮಧ್ಯರಾತ್ರಿ ಎದ್ದಿದ್ದು ಅಲ್ಲಿಂದ ಲೆಕ್ಕ. ಕೆಲಸ ಎಲ್ಲ ಮುಗಿದು ಈಗ ಹೊರಡ್ತಾ ಇದ್ದೀವಿ. ಒಂದು ರೌಂಡ್ ನಿದ್ದೆ ಆಯಿತು. ಫುಲ್ ಟ್ರೈನಾಗಿ ಎಕ್ಸಾಸ್ಟ್ ಆಗಿ ಹೋಗಿದ್ದೀವಿ. ನಿದ್ದೆ ಇಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಮನಗಿದ್ದವು. ನಾನು ನಮ್ಮ ಅಜ್ಜಿಯವ್ರ ಮಂಟಪದ ಕಿತ್ತನೆ ಮನಗಿದ್ದೆ. ಆನಂದಪ್ಪ ಮತ್ತು ಅಶ್ವ ಎದುರುಗಡೆ ತೋಪ್ಗೋಗಿ ಯಾವುದೋ ಒಂದು ಮಾವಿನ ಮರ ಹುಡಿಕೊಂಡದ್ರು ಕೆಳಗೆ ಮನ್ಕೊಂಡಿದ್ರು. ಈಗ ಬೆಂಗಳೂರಿಗೆ ಹೊರಡಬೇಕು. ನೋಡೋಣ. ಆ್ಯಕ್ಚುಲಿ ಫಂಕ್ಷನ್ದೆಲ್ಲ ವ್ಲಾಗ್ ಮಾಡೋಣ, ಮತ್ತು ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದು, ಅದ್ರದ್ದೆಲ್ಲ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ವೀಡಿಯೋದಲ್ಲಿ ಅದೆಲ್ಲ ರೆಕಾರ್ಡ್ ಮಾಡಿ ತೋರಿಸೋಣ ಅಂತ. ಕೆಲಸದ ಒತ್ತಡದಲ್ಲಿ ಯಾವುದೂ ತೋರಿಸೋದಕ್ಕಾಗಲಿಲ್ಲ. ಯಾವ ವೀಡಿಯೋನೂ ಕರೆಕ್ಟಾಗಿ ಮಾಡಲಿಲ್ಲ. ಯಪ್ಪ ಫ್ರೀ ಇರಬೇಕು. ನೋಡೋಣ, ಈಗ ಅಟ್ಲೀಸ್ಟ್ ವಾಪಸ್ ಬೆಂಗಳೂರಿಗೆ ಹೋಗ್ತೀವಲ್ಲ, ಇದನ್ನಾದರೂ ತೋರಿಸ್ತೀನಿ. ಇತ್ತಗೆ ಈಗ ಊರಿಂದ ಹೊರಟಿದ್ದೀವಿ. ಟಾಟಾ ಬೈ ಬೈ. ನಿನ್ನೆ ಫುಲ್ ಆ್ಯಕ್ಟಿವ್ ಆಗಿದ್ದಿದ್ದು ಪ್ಲೇಯರ್ಸು ಇವತ್ತು ಎಕ್ಸಾಸ್ಟ್ ಆಗವ್ರೆ. ಹೋಗಿ ದಬ್ಬಾಕೊಳ್ಬೇಕು. ಆನಂದಪ್ಪ ಇವಾಗ ಅಂಗಡಿ ಓಪನ್ ಮಾಡ್ತೀಯಾ? ಹೇ ಮಾಡಗಿರು, ಮಾಡು ಟೈಗರ್. ಟೈಗರ್ ಅನ್ನೋ ಹೆಸ್ರಿಗೊಂದು ಬೆಲೆ ಬರಲ್ವಾ? ಯಾಕೆ ಟೈಗರ್ ಬೇಜಾರಾಗಿದ್ಯಾ? ಅಯ್ಯೋ ಇಲ್ಲಿಂದ ಹೊರಡ್ತಾ ಇದ್ದೀನಿ, ಅಕೌಂಟ್ಗೇನು ಬರಲಿಲ್ಲ ಅಂತ. ಹಾಂ ಇನ್ನು ಮುಂದೆ ನಾಯಿ ಮರಿ ಇಲ್ಲಿ. ಅವತ್ತು ವಾಕಿಂಗ್ ಬಂದು ನಾನು ಇವನು, ಯಾವುದೋ ಒಂದು ನಾಯಿ ಮರಿ ಇತ್ತು, ಫಾಲೋ ಮಾಡ್ಕೊಂಡು ಬಂತು. ಅದನ್ನು ಎತ್ಕೊಂಡೋಗಿ ಊರಲ್ಲಿ ಸಾಕೊಂಡವನು. ಏನು ಮ್ಯಾಟೆ ಬಿಟ್ಬಿಟ್ಟಲ್ಲ ಹೇಳು. ನಾಯಿ ಸತ್ತಿತ್ತು, ಕರ್ಕೊಂಡೋಗಿದ್ದು, ಅದೇ ಸೆಂಟಿಮೆಂಟ್ ಬಿಟ್ಬಿಡ್ತಲ್ಲ ಲೇ. ಅದ್ರ ನಾಯಿ ಸತ್ತಿತ್ತಲ್ಲ, ಆ ನಾಯಿ ಮರಿನ ಎತ್ಕೊಂಡೋಗಿ ಅಷ್ಟು ಸಂರಕ್ಷಣೆ ಮಾಡಿ ಕಾಪಾಡಿ ಇಟ್ಕೊಂಡವನೆ. ಗ್ರೇಟ್. ಹೊಡೀರಿ ಒಂದು ಚಪ್ಪಾಳೆ. ಹೊಡಿ ಅಳಿಗೆ ರೆಕಾರ್ಡಿಂಗ್ ಆಯ್ತಿದ್ಯಾ? 100%. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಡೆಕೋರೇಟ್ ಮಾಡೋದ್ರ ವೀಡಿಯೋಸು ಆ್ಯಂಡ್ ಪೂಜೆದು ವೀಡಿಯೋಸ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡೆ. ಒನ್ಸ್ ಅಗೇನ್ ಅನಿವಾರ್ಯ ಪರಿಸ್ಥಿತಿಗಳು, ಕೆಲಸದ ಒತ್ತಡ, ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಯಾವುದನ್ನು ಪರಿಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೋಡೋಣ, ಮುಂದಿನ ವ್ಲಾಗ್ಸಲ್ಲಿ ಆದಷ್ಟು ಏನೇನು ಪ್ಲ್ಯಾನ್ಸ್ ಆಗುತ್ತೋ ಅದಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ಆನಂದಪ್ಪ ಮತ್ತು ಅಶ್ವಮಗರಾವ್ ನೈಟಿಂದನೂ ನಮ್ಮ ಜೊತೆನೇ ಇದ್ದು ಅವ್ರ ಮನೆ ಕಾರಿ ಥರ ನಿಂತ್ಕೊಂಡು ಕೆಲಸ ಮಾಡಿಕೊಟ್ಟಿದ್ದಾರೆ. ಇಬ್ಬರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೆಲ್ಕಮ್. ನೋಡೋಣ, ಮುಂದೆ ಇಂಟ್ರೆಸ್ಟಿಂಗ್ ವೀಡಿಯೋಸ್, ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಇಂದ ನಿಮ್ಮ ಮುಂದಕ್ಕೆ ಬರ್ತೀವಿ. ತಪ್ಪಿದ್ದಲ್ಲಿ ಕ್ಷಮಿಸಿ, ನೋಡಿ ಅರಸಿ ಹಂಚಿ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ. ಬಾಯ್. ಲವ್ ಯು ಆಲ್. ಬಾಯ್ 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 ಬಾಯ್. Love you guys. Bye bye.